ಮನೆಗಳ ಹಕ್ಕುಪತ್ರಕ್ಕೆ ಹಾವೇರಿ ಜಿಲ್ಲೆಯ ಜನ ಪರದಾಟ ಪಟ್ಟಿದ್ದಾರೆ. ದಿನವಿಡೀ ತಾಲ್ಲೂಕು ಆಡಳಿತ ಕಚೇರಿಗೆ ಅಲೆದಾಡಿದರೂ ಕೂಡ ಯಾವುದೇ ರೀತಿಯಾದಂತಹ ಹಕ್ಕುಪತ್ರ ಈ ಒಂದು ನಿವಾಸಿಗಳಿಗೆ ಸಿಕ್ಕಿಲ್ಲ. ದಿನ ಇಡೀ ತಾಲ್ಲೂಕು ಆಡಳಿತ ಕಚೇರಿಗೆ ಅಲೆದಾಡ್ತಾ ಇದ್ದಾರೆ. ಹಾವೇರಿ ಜಿಲ್ಲೆಯ ಹುಲಿಕಟ್ಟಿಯ ಕುನ್ನೂರು ಮತ್ತು ಹಲವು ಗ್ರಾಮಗಳಲ್ಲಿ ಈ ಥರದ ಪರಿಸ್ಥಿತಿ ಇದೆ. ಹಕ್ಕುಪತ್ರ ವಿತರಣೆ ಭರವಸೆ ಕೊಟ್ಟುಬಿಟ್ಟು ಶಾಸಕರು ಪಾಪ ಯಾಕೋ ಸೈಲೆಂಟ್ ಆಗಿದ್ದಾರೆ. ಅಲ್ಲಿ ತಾಲೂಕು ಕಚೇರಿಯಲ್ಲೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಇಲ್ಲ. ಅವ್ರದ್ದು ನಿರ್ಲಕ್ಷ್ಯ. ಇದು ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಜುಗಲ್ಬಂದಿ ಅಂತ ಅನಿಸುತ್ತೆ. ಪಾಪ ನೋಡ್ತಾ ಇದ್ದೀರಿ ನೀವು, ತಾಲೂಕು ಆಫೀಸಲ್ಲಿ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಹಳ್ಳಿ ಜನ. ಹಾವೇರಿ ಜಿಲ್ಲೆಯ ಹುಲಿಕಟ್ಟಿ, ಕುನ್ನೂರು ಹಲವು ಗ್ರಾಮಗಳಲ್ಲಿ ಈಗಾಗಲೇ ಶಿಗ್ಗಾವಿ ಸವಣೂರು ಶಾಸಕರು ಎಲ್ಲ ಗ್ರಾಮದವರಿಗೂ ಹಕ್ಕುಪತ್ರ ಕೊಟ್ಟಿದ್ದಾರೆ. ಹಕ್ಕುಪತ್ರ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆದರೆ ವಿಳಂಬ ಆಗ್ತಾ ಇದೆ ಹಕ್ಕುಪತ್ರ ಕೊಡೋದಕ್ಕೆ. ನೋಡಿ, ಎಲ್ಲ ಬಂದಲ್ಲಿ ನಿಂತಿದ್ದಾರೆ. ಎಲ್ಲ ಆನ್ಲೈನ್ ಅಂತ ಹೇಳ್ತಾರೆ, ಎಲ್ಲ ಅಪ್ಲಿಕೇಶನ್ನಲ್ಲೇ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಂತಾರೆ. ಆದರೆ ಎಲ್ಲಿದೆ ನೋಡಿ, ಹಾವೇರಿ ಜಿಲ್ಲೆಯಲ್ಲಿ ಎಷ್ಟು ಅವ್ಯವಸ್ಥೆ ಆಗಿದೆ ಅಂತ. ಅಲ್ಲಿನ ಶಾಸಕರುಗಳಿಗೆ ಮೈ ಮೇಲೆ ಪ್ರಜ್ಞೆ ಇದೆಯಾ ಇಲ್ವಾ ಗೊತ್ತಿಲ್ಲ. ತಹಶೀಲ್ದಾರ್ ಕಚೇರಿಗೆ ಹೋದರೆ ಅಧಿಕಾರಿಗಳು ಉಡಾಫೆ ಉತ್ತರ. ಎಲ್ಲ ತಾಲೂಕು ಕಚೇರಿಗಳಲ್ಲಿ ಜನರ ದಟ್ಟಣೆಯಿಂದ ಕೂಡಿರುತ್ತೆ. ಈಗೆಲ್ಲ ಕರೆಸ್ಕೊಂಡು ಅಲ್ಲಿ ಜನರನ್ನ ದೊಂಬಿ ಮಾಡ್ಕೊಂಡಿದ್ದಾರೆ. ಹಾವೇರಿ ತಾಲೂಕು ಕಚೇರಿನಲ್ಲಿ ಮನೆಗಳಿದ್ದರೂ ಕೂಡ ಮನೆಗಳಿಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಈ ಗ್ರಾಮದ ಜಾಗ ಅಥವಾ ಈ ಜಾಗ ಗ್ರಾಮದ ಬೇರೆಯವರ ಹೆಸರಿನಲ್ಲಿದೆ. ಸರ್ಕಾರದಿಂದ ಜಾಗದ ಮಾಲೀಕರಿಗೆ ಒಪ್ಪಿಗೆ ಪಡೆದು ಅನುದಾನ ಕೊಟ್ಟಿದ್ದಾರೆ. ಆದರೆ ಇನ್ನೂ ಕೂಡ ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಹಕ್ಕುಪತ್ರ ಮಾತ್ರ ಕೊಟ್ಟಿಲ್ಲ. ನಮ್ಮ ಪ್ರತಿನಿಧಿ ವೀರೇಶ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವೀರೇಶ್, ಜನರನ್ನ ಒಂದು ಕಡೆ ಸೇರಿಸ್ಕೊಂಡು ದೊಂಬಿ ಮಾಡ್ಕೊಳ್ಳೋದ್ರಲ್ಲಿ ತಹಸೀಲ್ದಾರ್ ಹಾಗೆ ಅಲ್ಲಿನ ಶಾಸಕರು ಖುಷಿ ಪಡ್ತಾ ಇದ್ದಾರೆ. ಪಾಪ ಹಕ್ಕುಪತ್ರವನ್ನು ಸಾಕಷ್ಟು ದಿನಗಳಿಂದ ಕೊಟ್ಟಿಲ್ಲ ಈ ಊರಿನ ಜನಗಳಿಗೆ ಅಂತ. ವೀರೇಶ್, ಖಂಡಿತ. ಏನಂತಂದ್ರೆ ಈಗಾಗಲೇ ಹಾವೇರಿ ಜಿಲ್ಲೆಯ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳಿಗೆ, ಆ ಗ್ರಾಮದ ಜನರಿಗೆ ಇದುವರೆಗೂ ಹಕ್ಕುಪತ್ರವಿಲ್ಲ. ಹಾಗಾಗಿ ಹಕ್ಕುಪತ್ರಗಳಿಗಾಗಿ ಈಗಾಗಲೇ ಗ್ರಾಮದ ಜನರು, ಇಡೀ ಗ್ರಾಮವೇ ಒಂದೊಂದು ಸರಿ ಕಚೇರಿಗೆ ಅಲೆದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ ಸ್ಥಳೀಯ ಶಾಸಕರು ಕೂಡ ಇದರ ಬಗ್ಗೆ ಎಲ್ಲ ನಿಮ್ಗೆ ಹಕ್ಕುಪತ್ರ ನೀಡುತ್ತೇವೆ ಅಂತಂದು ಹೇಳಿಕೆ ನೀಡಿದ್ದಾರೆ. ಆದ್ರೆ ಇಲ್ಲಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಹಕ್ಕುಪತ್ರ ವಿತರಿಸ್ತಾ ಇಲ್ಲ. ಶಾಸಕರು ಈಗಾಗಲೇ ತಾಕೀತು ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಒಂದರ ಮೇಲೆ ಒಂದು ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಆ ಮಿಸ್ಟೇಕ್ ನಿಂದ ಸರಿಯಾದ ಸಮಯಕ್ಕೆ ಅಲ್ಲಿನ ಗ್ರಾಮಸ್ಥರಿಗೆ ಹಕ್ಕುಪತ್ರ ಸಿಗ್ತಾ ಇಲ್ಲ. ಹೀಗಾಗಿ ದಿನನಿತ್ಯವೂ ಕೂಡ ಕಚೇರಿಗೆ ಅಲೆಯುವಂತ ಪರಿಸ್ಥಿತಿ ಹಲವಾರು ಗ್ರಾಮದ ಜನರಿಗೆ ಎದುರಾಗಿದೆ. ಹಾಗಾಗಿ ಯಾವುದೇ ರೀತಿಯಾದ ಸೌಲಭ್ಯವೂ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ. ಹಕ್ಕುಪತ್ರ ಇಲ್ಲದೆ ಬ್ಯಾಂಕ್ನಲ್ಲಿ ಆಗಿರ್ಬೋದು, ಇತರೆ ಸಂಘ ಸಂಸ್ಥೆಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ಸಹಾಯಧನ ಆಗ್ಲಿ, ಲೋನ್ ಆಗ್ಲಿ ಸಿಗ್ತಾ ಇಲ್ಲ. ಹಕ್ಕುಪತ್ರ ಇದ್ರೆ ಅವರ ಹೆಸರಿಗೆ ಅದು ಜಾಗ ಆಗುತ್ತೆ. ಆ ನಂತರ ಎಲ್ಲಾ ಒಂದು ಸವಲತ್ತುಗಳು ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬೇಗ ನಮ್ಗೆ ಹಕ್ಕುಪತ್ರ ಕೊಡಿ, ಆದಷ್ಟು ಬೇಗ ನಾವು ಎಲ್ಲಾ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕಚೇರಿಗೆ ಅಲೆದಾಡುತ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.